ಯಾವ ವೆರೈಟಿ ಸೂಕ್ತ, ಒಳ್ಳೆ ವೆರೈಟಿ ಅಂದರೆ ಹೆಂಗೆ ಅಂತ ನಿಮಗೆ ಒಂದು ಶಾಂಪಲ್ ಸಮೇತ ತೋರಿಸ್ತೀನಿ ನೋಡಿ. ಇದು ನನ್ನ ಅನುಭವದಲ್ಲಿ ಒಳ್ಳೆ ವೆರೈಟಿ. ಕೆಲವರಾದರೂ ತಿಂದಿರ್ತಾರೆ, ಇವ್ರು ಇಷ್ಟು ಹೇಳ್ತಾ ಇದ್ದಾರೆ, ಏನಪ್ಪ ಅದೇನು ಅಷ್ಟು ಸಿಹಿ ಇರಲಿಲ್ಲ, ಸ್ವಾದ ಇರಲಿಲ್ಲ ಅಂತಂದರೆ ಅದು ಈ ವಾಟರ್ ಆ್ಯಪಲ್ನ ತಪ್ಪಲ್ಲ. ರೈತನ ದುರಾಶೆಗೂ ಅಥವಾ ವ್ಯಾಪಾರಸ್ಥನ ದುರಾಶೆಗೂ ಜೊತೆಗೆ ವರ್ಷಪೂರ್ತಿ ಕಾಯುತ್ತೆ. ಇಲ್ಲಿ ನೀವು ಅಲ್ಲಲ್ಲಿ ನಿಮಗೆ ಇಮೇಜ್ ಯಾವುದಾದ್ರೂ ತೋರಿಸ್ತೀನಿ ನೋಡಿ. ನನ್ನ ಗಿಡದಲ್ಲೇನು ಈಗ ಬಹಳಷ್ಟು ಎಲ್ಲ ಕಡೆ ಮೊಗ್ಗಿದೆ. ಮೊಗ್ಗಿನ ಜೊತೆಗೆ ಅಲ್ಲಲ್ಲಿ ಕಾಯಿ ಆಗ್ತಾ ಇರೋವಂಥ ಕಾಯಿ ಇದೆ, ಹೂವು ಇದೆ, ಮಾಗಿರೋ ಕಾಯಿ ಇದೆ. ಈಗ ಎಲ್ಲ ರೀತಿಯಲ್ಲೂ ವರ್ಷ ಪೂರ್ತಿ ಇರುತ್ತೆ. ಒಳ್ಳೆ ವೆರೈಟಿ ಅಲ್ಲ, ಒಳ್ಳೆ ರುಚಿ ಇಲ್ಲ. ಈ ಥರ ದೊಡ್ಡ ಗಿಡಗಳು ಅಂತಂದು ಹೇಳಿಬಿಟ್ಟು ನಾವೇನಾದರೂ ಬೇಗ ಫಲ ಬರುತ್ತೆ ಅಂತಂದು ತಗೊಬಂದುಬಿಟ್ರೆ ಈ ಥರ ಮೋಸ ಕೂಡ ಆಗುತ್ತೆ. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ವಾಟರ್ ಆ್ಯಪಲ್ ಅನ್ನುವಂತಹ ಈ ಹಣ್ಣನ್ನು ಪರಿಚಯ ಮಾಡಿಕೊಡಲಿದ್ದೇನೆ. ಈ ವಾಟರ್ ಆ್ಯಪಲ್ನ ಹಣ್ಣಿನ ವಿಶೇಷತೆ ಏನು, ಇದರಲ್ಲಿ ಏನೇನು ವೆರೈಟಿಗಳಿದ್ದಾವೆ, ಯಾವ ವೆರೈಟಿ ಸೂಕ್ತ ನಾವು ಬೆಳ್ಕೊಂಬೋದಕ್ಕೆ, ಸೂಕ್ತವಲ್ಲದಂತಹ ವೆರೈಟಿ ನೀವೇನಾದರೂ ಆಯ್ಕೆ ಮಾಡಿಕೊಂಡು ಕಮರ್ಷಿಯಲ್ಲಾಗಿ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ನೀವು ಬೆಳೆದಾಗ ಏನಾಗುತ್ತೆ ಅಂತಂದರೆ ಮೋಸ ಹೋಗೋದ್ರ ಜೊತೆಗೆ ಬಹಳಷ್ಟು ನಷ್ಟ ಆಗುತ್ತೆ. ಕಮರ್ಷಿಯಲ್ ಅಂತಂದೇ ಅಲ್ಲ, ನೀವು ಮನೆ ಮುಂದೆ ಒಂದೋ ಎರಡೋ ಗಿಡ ಬೆಳ್ಕೋಬೇಕು ಅಥವಾ ತೋಟದಲ್ಲಿ ಒಂದೋ ಎರಡೋ ಗಿಡ ಬೆಳ್ಕೋಬೇಕು ಅಂದರೂ ಕೂಡ ಒಂದು ಸೂಕ್ತವಾದಂತಹ ವೆರೈಟಿ ಅಂತಂದರೆ ಏನು ಅಂದರೆ ಒಳ್ಳೆ ಸೈಜ್ ಇರಬೇಕು, ಕಲರ್ ಇರಬೇಕು, ತಿನ್ನೋದಕ್ಕೆ ರುಚಿ ಮತ್ತು ಸ್ವಾದಿಷ್ಟವಾಗಿರಬೇಕು, ಸಿಹಿ ಇರಬೇಕು. ಇವೆಲ್ಲ ಗುಣಗಳಿರುವಂಥ ಹೊಟ್ಟಲನ್ನ ನಾವು ಒಳ್ಳೆ ವೆರೈಟಿ ಅಂತ ಕರಿತೀವಿ. ಈಗ ಯಾವುದೇ ಮನುಷ್ಯನ ಅವನಲ್ಲಿ ಎಲ್ಲ ಪಾಸಿಟಿವ್ ಗುಣಗಳಿದ್ದಾಗ ಅವನು ಒಳ್ಳೆ ಮನುಷ್ಯರಂತೀವಲ್ಲ. ನಾವಾಗಲಿ ಸ್ನೇಹ ಮಾಡೋದಕ್ಕೆ, ಬಂಧುತ್ವ ಮಾಡೋದಕ್ಕೆ ಒಳ್ಳೆ ಮನುಷ್ಯರನ್ನ ಹೇಗೆ ಹುಡುಕೊಂಡು ಆಯ್ಕೆ ಮಾಡ್ಕೊಳ್ತೀವೋ ಅದೇ ಥರ ನಾವು ಹಣ್ಣು ಬೆಳಿಬೇಕಾದ್ರೂ ಕೂಡ, ಯಾವುದೇ ಹಣ್ಣು ಬೆಳಿಬೇಕಾದ್ರೂ ಅದರಲ್ಲಿ ಹಲವಾರು ವೆರೈಟಿಗಳಿರ್ತವೆ. ಒಳ್ಳೆ ವೆರೈಟಿನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದೇ ಥರ ಈ ವಾಟರ್ ಆ್ಯಪಲ್ನ ಕೂಡ ನೀವು ಆಯ್ಕೆ ಮಾಡ್ಕೋಬೇಕು ಅಂದ್ಕೊಂಡ್ರೆ ಒಳ್ಳೆ ವೆರೈಟಿನ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆ ವೆರೈಟಿ ಅಂದರೆ ಹೇಗೆ ಅಂತಂದು ಅನ್ನೋದನ್ನ ನಿಮಗೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಒಂದು ತಗೊಂಡು ತೋರಿಸ್ತೀನಿ. ಒಳ್ಳೆ ವೆರೈಟಿ ಅಂದರೆ ಹೆಂಗೆ ಅಂತ ನಿಮಗೆ ಒಂದು ಶಾಂಪಲ್ ಸಮೇತ ತೋರಿಸ್ತೀನಿ ನೋಡಿ. ಈ ಗಿಡದಲ್ಲೇ ಕಿತ್ಕೊಂಡಿರುವಂಥ ಒಂದು ಶಾಂಪಲ್ ತೋರಿಸ್ತಾ ಇದ್ದೀನಿ. ಈ ಥರ ಉದ್ದ ಇರುತ್ತೆ, ಉದ್ದ ಈ ಬಾದಾಮಿ ಕಾಯಿನೋ ಏನೋ ಅಂತಾರಲ್ಲ ಆ ಥರ ಡಂಬಲ್ ಶೇಪ್ನ ಅರ್ಧ ಏನಿರುತ್ತೆ ಆ ಥರ ಉದ್ದ ಇರುತ್ತೆ. ಜೊತೆಗೆ ಒಳ್ಳೆ ಸೈಜ್ ಇರುತ್ತೆ ನೋಡಿ. ನನ್ನ ಕೈ ತುಂಬ ಇದೆ ಇದು ಸೈಜು, ಓಕೆನಾ. ಆಮೇಲೆ ಕಲರ್ ಬಂದುಬಿಟ್ಟು ಇದು ಗುಲಾಬಿ ಕಲರ್, ಕೆಂಪು ಕಲರ್, ಗುಲಾಬಿ ಕಲರ್ ಅಂತಂದು ಹೇಳ್ಬೋದು. ಈಗ ನೋಡ್ತಾ ಇದ್ದೀರಲ್ವ, ಕಲರು, ಸೈಜು, ಆಮೇಲೆ ಈ ಆಕಾರನೂ ಇವುಗಳನ್ನೆಲ್ಲ ನೋಡ್ಕೊಂಡು ಇದು ನನ್ನ ಅನುಭವದಲ್ಲಿ ಒಳ್ಳೆ ವೆರೈಟಿ. ಯಾಕೆ ಅಂತಂದರೆ ಇದು ಬಹಳ ಸಿಹಿಗಿರುತ್ತೆ. ಈ ಸಿಹಿ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಏನು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ದೀರಾ ಅದು ನೀವು ತಿಂದಿರಬಹುದು, ಕೆಲವರಾದರೂ ತಿಂದಿರ್ತಾರೆ. ಇವ್ರು ಇಷ್ಟು ಹೇಳ್ತಾ ಇದ್ದಾರೆ, ಏನಪ್ಪ ಅದೇನು ಅಷ್ಟು ಸಿಹಿ ಇರಲಿಲ್ಲ, ಸ್ವಾದ ಇರಲಿಲ್ಲ ಅಂತಂದರೆ ಅದು ಈ ವಾಟರ್ ಆ್ಯಪಲ್ನ ತಪ್ಪಲ್ಲ. ರೈತನ ದುರಾಶೆಗೂ ಅಥವಾ ವ್ಯಾಪಾರಸ್ಥನ ದುರಾಶೆಗೂ ಮೊದಲೇ ಕೇಳ್ತಾರೆ. ಏನು ಇನ್ನೂ ವಾರ 10 ದಿವಸ ಇರಬೇಕಾಗಿರೋವಾಗಲೇ ಒಳ್ಳೆ ಕಲರ್ ಬಂದಿದೆಯಲ್ಲ ಅಂತ ಕಿತ್ಬಿಡ್ತಾರೆ. ಅದು ಅಷ್ಟೊಂದು ರುಚಿಯೂ ಇರೋದಿಲ್ಲ, ಸಿಹಿನೂ ಇರೋದಿಲ್ಲ. ರುಚಿ ಸಿಹಿ ಬರಬೇಕಂದ್ರೆ ನೀವು ಮಾರುಕಟ್ಟೆಯಲ್ಲಿ ಏನು ನೋಡ್ತಿರೋ ಅಲ್ಲಿಂದ ಇನ್ನು 10 ದಿವಸ, ಈ ವಾರ 10 ದಿವಸ ಈ ಥರ ಆದಾಗ ಯಾವ ಥರ ಅಂತಂದರೆ ಈ ಗುಲಾಬಿ ಕೆಂಪು ಕಲರ್ ಏನಿರುತ್ತೆ ನೋಡಿ, ಇದು ಬದಲಾಗುತ್ತಾ ಹೋಗುತ್ತೆ. ಯಾವ ಥರ ಬದಲಾಗುತ್ತೆ ಅಂತಂದರೆ ಸ್ವಲ್ಪ ಕಪ್ಪು ಥರ ಆಗ್ತಾ ಹೋಗುತ್ತೆ. ಕಪ್ಪಗೆ ಬ್ಲಾಕಿಶ್ ಅಂತಾರಲ್ಲ ಆ ಥರ. ಈ ಥರ ಆದಾಗ ತುಂಬ ರುಚಿ ಬರುತ್ತೆ, ತುಂಬ ಸಿಹಿ ಬರುತ್ತೆ, ಫುಲ್ ಸಿಹಿ ಬರುತ್ತೆ. ಎಷ್ಟು ಸಿಹಿ ಬರುತ್ತೆ ಅಂದರೆ ಎಷ್ಟೋ ಜನ ತಿಂದವರು ನೀನು ಈ ಆ್ಯಪಲ್ ಕೂಡ ಕೆಲಸ ಮಾಡಲ್ಲಪ್ಪ ಇದ್ರ ಮುಂದೆ, ಅಷ್ಟು ಚೆನ್ನಾಗಿರೋದ್ರ ಜೊತೆಗೆ ಸಿಹಿಯಾಗಿರೋದ್ರ ಜೊತೆಗೆ ಆ್ಯಪಲ್ ಒಂದೋ ಎರಡೋ ತಿಂತಿದ್ದಂಗೆ ಸಾಕು ಅನಿಸ್ಬಿಡುತ್ತೆ. ಆದರೆ ಇದು ಅರ್ಧ ಕೆ ಜಿ ತಿಂದಾಕ್ಬಿಡ್ಬೋದು. ಅಷ್ಟೊಂದು ಸಿಹಿ ಮತ್ತು ಕ್ರಂಚಿಯಾಗಿರುತ್ತೆ, ಕರಮ್ ಅಂತ ನೀರಾಂಶದಿಂದ ಕೂಡಿರುತ್ತೆ, ಸಿಹಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಹಂಗಾಗ್ಬಿಟ್ಟು ಬಹಳ ಸ್ವಾದಿಷ್ಟವಾದ ಹಣ್ಣು. ನಿಮಗೆ ಇಲ್ಲಿ ಇಮೇಜ್ಗಳಲ್ಲಿ ತೋರಿಸ್ತೀನಿ ನೋಡಿ.
ಗಣ್ಯರು ಬಂದಿದ್ದರು ನಮ್ಮ ತೋಟಕ್ಕೆ ಭೇಟಿಯಾಗೋಕ್ಕೆ. ನನ್ನ ಮಾತಾಡಿಸೋವಾಗ ಈ ವಾಟರ್ ಆ್ಯಪಲ್ ಗಿಡದ ಹತ್ರ ಹೋದಾಗ ನಮ್ಮ ಕಡೆನೂ ಇವಿದ್ದಾವೆ, ಅವು ಅಷ್ಟೇನು ಪರವಾಗಿಲ್ಲ, ಅಷ್ಟೇನು ರುಚಿ ಇರೋಲ್ಲ ಅಂದ್ರಿ. ಆಗ ನಾನು ಏನು ಮಾಡಿದೆ ಅಂತಂದರೆ ಆ ಗಣ್ಯರಿಗೆ ನಾನು ಮರದಲ್ಲಿರುವಂಥ ಹಣ್ಣುಗಳ ಕಿತ್ತು ಕೊಟ್ಟೆ. ತಿಂದು ನೋಡಿಬಿಟ್ಟು ಅವರು ಅಬ್ಬಬ್ಬಬ್ಬ ಏನು ಎಷ್ಟು ಸಿಹಿಯಾಗಿದ್ದಾವೆ, ಏನು ಈ ವಿಶೇಷತೆ ಅಂತಂದರು. ಅವರು ಮಲೆನಾಡು ಕಡೆಯವರು, ಸ್ವಲ್ಪ ಶೀತಾಂಶ ಇರೋ ಕಡೆ ಯಾವುದೇ ಹಣ್ಣು ಸ್ವಲ್ಪ ಅಷ್ಟೊಂದು ರುಚಿ ಬರಲ್ಲ ಅಂತ ಅನಿಸುತ್ತೆ. ನಮ್ಮ ಹಣ್ಣುಗಳು ತಿಂದು ನೋಡಿ ಪೂರ್ತಿ ಭಾಳ ಸಿಹಿಯಾಗಿದೆ ಅಂತಂದು ಹೇಳಿಬಿಟ್ರು. ಹಣ್ಣು ಮಾಗಿಸೋದು ಮುಖ್ಯ, ಜೊತೆಗೆ ಈ ಉಷ್ಣಾಂಶ ಇರುವಂಥ ನಮ್ಮ ಪಾವಗಡ, ಕೋಲಾರ ಈ ಕಡೆ ಬರುತ್ತಲ್ಲ, ತುಮಕೂರು, ಕೋಲಾರ, ಚಿತ್ರದುರ್ಗ ಈ ಏರಿಯಾಗಳಲ್ಲೆಲ್ಲ ಬರುತ್ತಲ್ಲ, ಈ ಕಡೆ ಉಷ್ಣಾಂಶ ಹೆಚ್ಚಾಗಿರೋದ್ರಲ್ಲಿದ್ದ, ಆಮೇಲೆ ಆಂಧ್ರ ಈ ಕಡೆ ಏನಾಗುತ್ತೆ ಅಂತಂದರೆ ಉಷ್ಣಾಂಶ ಇರೋದ್ರಲ್ಲಿದ್ದ ಬಹಳಷ್ಟು ಈ ಹಣ್ಣು ಸಿಹಿಯಾಗಿರುತ್ತೆ. ಜೊತೆಗೆ ವರ್ಷಪೂರ್ತಿ ಕಾಯುತ್ತೆ. ಇಲ್ಲಿ ನೀವು ಅಲ್ಲಲ್ಲಿ ನಿಮಗೆ ಇಮೇಜ್ ಯಾವುದಾದ್ರೂ ತೋರಿಸ್ತೀನಿ ನೋಡಿ, ನನ್ನ ಗಿಡದಲ್ಲೇನು ಈಗ ಬಹಳಷ್ಟು ಎಲ್ಲ ಕಡೆ ಮೊಗ್ಗಿದೆ. ಮೊಗ್ಗಿನ ಜೊತೆಗೆ ಅಲ್ಲಲ್ಲಿ ಕಾಯಿ ಆಗ್ತಾ ಇರೋವಂಥ ಕಾಯಿ ಇದೆ, ಹೂವು ಇದೆ, ಮಾಗಿರೋ ಕಾಯಿ ಇದೆ. ಈಗ ಎಲ್ಲ ರೀತಿಯಲ್ಲೂ ವರ್ಷ ಪೂರ್ತಿ ಇರುತ್ತೆ. ಏನು ಅಂತಂದರೆ ಈಗ ಫೆಬ್ರವರಿ ಎಂಡಿಂಗ್ನಲ್ಲಿದ್ದೀನಿ, ಜನವರಿ ಫೆಬ್ರವರಿ ಈ ಬೇಸಿಗೆ ಈ ಟೈಮ್ನಲ್ಲಿ ಪೂರ್ತಿ ಭಾಳಷ್ಟು ಮೊಗ್ಗು, ಕಾಯಿ, ಹಣ್ಣು ಎಲ್ಲ ಬಂದುಬಿಡುತ್ತೆ. ಬೇರೆ ಟೈಮ್ನಲ್ಲೂ ಅಷ್ಟೋ ಇಷ್ಟೇ ಇರುತ್ತೆ. ಈ ವಾಟರ್ ಆ್ಯಪಲ್ನ ವಿಶೇಷವಾದ ಗುಣ ಏನು ಅಂತಂದರೆ ವರ್ಷ ಪೂರ್ತಿ ಹಣ್ಣು ಸಿಗ್ತಾ ಇರುತ್ತೆ. ಅದರಲ್ಲಿದ್ದ ನೀವು ಮನೆ ಮುಂದೆ ಕೈತೋಟದಲ್ಲಿ, ಅಂದರೆ ಮನೆ ಬಳಿ ನೀವು ಕೈತೋಟದಲ್ಲಿ ಅಥವಾ ಒಂದು ಪಾಟ್ನಲ್ಲಿ ನೀವು ಯಾರಾದರೂ ಟೆರೇಸ್ ಮೇಲೆ ಏನೋ ಗಿಡಗಳು ಬೆಳೆಸ್ತಾರಲ್ಲ ಫ್ಯಾಷನ್ನಾಗಿ, ಅಲ್ಲಿ ಕೂಡ ನೀವು ಒಂದು ಪಾಟ್ನಲ್ಲಿ ಒಂದು ದೊಡ್ಡ ಡ್ರಮ್ನಲ್ಲಿ ಮಣ್ಣು ಹಾಕಿಬಿಟ್ಟು ಇದನ್ನು ಬೆಳೆಸಿಬಿಟ್ರೆ, ಕಟಿಂಗ್ ಕೊಡ್ತಾ ಇದ್ದರೆ, ಇದೇನೋ ಜಪಾನೀರು ಏನೋ ಕುಬ್ಜ ಸಸಿ ಅಂತಾರಲ್ಲ, ಆ ಥರ ಕುಬ್ಜ ಸಸಿ ಥರ ಮಾಡ್ಕೊಂಡು ಬಿಟ್ಟರೆ ಕಂಟಿನ್ಯೂಸ್ ಆಗಿ ನಿಮಗೆ ಹಣ್ಣು ಸಿಗ್ತಾ ಇರುತ್ತೆ. ಅದರಲ್ಲಿದ್ದ ಟೆರೇಸ್ ಮೇಲೆ ಅಥವಾ ಕೈ ತೋಟದಲ್ಲಿ ಒಂದೋ ಎರಡೋ ಬೆಳೆಸ್ಕೊಬೋದಕ್ಕೆ ಬಹಳ ಸೂಕ್ತವಾದಂತಹ ಹಣ್ಣು ಯಾವುದು ಅಂತಂದರೆ ಇದು. ನಾನು ಆಗಲೇ ಹೇಳ್ದಾಗೆ ಎಷ್ಟೋ ಜನ ಇದು ಅಷ್ಟೊಂದು ಸಿಹಿ ಇಲ್ಲ, ಸ್ವಾದ ಇಲ್ಲ ಅಂದಿರ್ಬೋದು. ನಾನು ಹೇಳಿದ ರೀತಿಯಲ್ಲಿ, ನಾನು ಈಗ ಹೇಳಿದ್ನಲ್ಲ ಆ ರೀತಿಯಲ್ಲಿ ನೀವು ಏನು ಕೀಳ್ತೀವೋ, ಹಣ್ಣು ಕಲರ್ ಬಂದಿದೆ ಅಂತಂದು ಕೀಳ್ತಿರಲ್ಲ, ಆ ಕೀಳೋದಕ್ಕಿಂತ ಇನ್ನೂ ವಾರ 10 ದಿವಸ ಹಾಗೆ ಇಟ್ಬಿಟ್ರೆ ಆವಾಗ ಇದಕ್ಕೆ ಸಿಹಿ ಮತ್ತು ರುಚಿ ಭಾಳಷ್ಟು ಸಿಹಿ. ಎಷ್ಟು ಸಿಹಿ ಅಂದರೆ ಸ್ವಲ್ಪ ಓವರ್ ಆಯ್ತೇನೋ ಅನ್ನೋಷ್ಟು ಸಿಹಿ ಬರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಚೆನ್ನಾಗಿ ಮಾಗಿಸ್ಬೇಕು. ಯಾವಾಗ ನಾವು ಹೀಗೆ ಮಾಗಿಸೋದಿಲ್ವೋ ಆವಾಗ ರುಚಿ ಇರೋದಿಲ್ಲ ಅಷ್ಟೇ. ಮತ್ತು ಮೊದಲೇ ಯಾಕೆ ರೈತರು ಕೇಳ್ತಾರೆ ಅಂತಂದರೆ, ಇದಕ್ಕೆ ಏನಾಗಿದೆ ಅಂತಂದರೆ ಹಲವಾರು ಪ್ರಾಣಿ ಪಕ್ಷಿಗಳ ಜೊತೆಗೆ ಕೀಟಗಳ ಕಾಟ. ಪ್ರಾಣಿ ಪಕ್ಷಿಗಳು ಅಂತಂದರೆ ಈಗ ನೋಡಿ, ಇಣಿಚಿ ತಗೋ, ಇಲಿ ತಗೋ, ಆಮೇಲೆ ಯಾವುದೇ ರೀತಿಯಂತಹ ಪಕ್ಷಿಗಳು ನನ್ನ ಇದರಲ್ಲಿ ನೋಡಿ ನೆಟ್ ಹಾಕಿದ್ದೀನಿ ನೋಡಿ, ಇಲ್ಲೆಲ್ಲ ನೆಟ್ ಹಾಕಿ ಎಷ್ಟೋ ಸತಿ ಇವು ಏನಾದರೂ ಕೋಗಲಿಗಳು ಇವೆಲ್ಲ ಬಿದ್ದಿದ್ದಾವೆ. ನಾನು ಅವನ್ನ ಬಿಡಿಸಿ ಬಿಟ್ಟಿದ್ದೀನಿ. ಇದೊಂದು ಕರ್ಮ ಅಂದ್ಕೊಂಡು ಬಿಟ್ಟು ಬಿಡಿಸಿ ಬಿಡ್ತಾ ಇರ್ತೀನಿ. ಏನು ಹಾಕಿದ್ರೂ ಕೂಡ ಪಕ್ಷಿಗಳು ಬಂದು ತಿಂತಾ ಇರ್ತವೆ. ಇನ್ನು ಕೋತಿಗಳು ಬಿದ್ದರೆ ಅಂತೂ ತೀಟೆ ಮುಂಡೆವು ಎಲ್ಲ ಇನ್ನು ಗಿಡನೆಲ್ಲ ಅಟ್ಟಾಡಿಸಿಬಿಡ್ತವೆ. ಅದರಲ್ಲಿದ್ದ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಎಲ್ಲದಕ್ಕೂ ಪ್ರಿಯವಾದ ಆಕಾರ. ಯಾಕೆ ಪ್ರಿಯವಾದಂದರೆ ಇದು ರುಚಿಕಟ್ಟಾಗಿರುತ್ತೆ. ಇನ್ನೂ ಒಂದು ಬಹಳ ಮುಖ್ಯವಾದಂಥ ಏನು ಅಂತಂದರೆ, ಮೊದಲೆಲ್ಲ ನಾನು ವಿಡಿಯೋಗಳಲ್ಲಿ, ತೆಲುಗು ವಿಡಿಯೋಗಳಲ್ಲಿ ಎಲ್ಲ ಕಡೆಯೂ ನೋಡ್ತಾ ಇದ್ದೆ. ಈ ರಾಜಮಂಡ್ರಿ ಈ ಕಡೆ ಎಲ್ಲ ಅಲ್ಲಿದ್ದಾನೆ ನಾನು ಸಸಿ ತರಿಸಿದ್ದು, ಅದರ ಮುಂದೆ ಹೇಳ್ತೀನಿ. ಅವರೆಲ್ಲ ಏನು ಹೇಳ್ತಾ ಇದ್ರು ಅಂದರೆ ಇದಕ್ಕೆ ಫ್ರೂಟ್ ಫ್ಲೈ ಕಾಟನೇ ಇಲ್ಲ ಅಂತಂದು ಹೇಳ್ತಾ ಇದ್ದರು. ನನಗೂ 1-2 ವರ್ಷ, ಈಗ 10 ವರ್ಷ ಆಯಿತು ಇಟ್ಟು ಅಂತ ನನ್ನಲ್ಲ, 5 ವರ್ಷಕ್ಕೆ ಬಂತು. ಆಮೇಲೆ ಈ ಕಡೆ ಒಂದು 2-3 ವರ್ಷ ಯಾವುದೇ ರೀತಿಯ ಫ್ರೂಟ್ ಫ್ಲೈ ಕಾಟ ಇರಲಿಲ್ಲ. ಆದರೆ ಬರ್ತಾ ಎಷ್ಟು ಕಾಟ ಆಯಿತು ಅಂದರೆ, ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ ಒಂದು ಹಣ್ಣು ಕೂಡ ಸಿಗಲಿಲ್ಲ. ಅಷ್ಟೆಲ್ಲ ಫ್ರೂಟ್ ಫ್ಲೈ ಕಾಟ ಆಗಿಬಿಟ್ಟು ಎಲ್ಲ ತುಪ್ಪ ಬಿದ್ದೋಗ್ಬಿಟ್ವು. ಫ್ರೂಟ್ ಫ್ಲೈ ಕಾಟ ಅಷ್ಟೊಂದಿದೆ. ಯಾಕೆ ಅಂತಂದರೆ ಬರೀ ಪಾಸಿಟಿವ್ ಅಲ್ಲ, ನೆಗೆಟಿವ್ ಕೂಡ ಹೇಳೋದು ನನ್ನ ಉದ್ದೇಶ. ಯಾಕೆಂತಂದರೆ ಏನೋ ಇದು ಅಂತಂದು ಹೈಪ್ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ. ರೈತನಿಗೆ ಅಥವಾ ಬೆಳೆಯೋ ಪ್ರತಿಯೊಬ್ಬರಿಗೂ ಅದರ ಪಾಸಿಟಿವ್ ಗುಣ ಏನು, ನೆಗೆಟಿವ್ ಗುಣ ಏನು ಎರಡೂ ಹೇಳಬೇಕು. ಆಗ ಅವರು ಇಷ್ಟದಂತೆ ಆಯ್ಕೆ ಮಾಡ್ಕೊಳ್ತಾರೆ. ನಾವು ಬರೀ ಪಾಸಿಟಿವ್ ಗುಣಗಳು ಹೇಳ್ಕೊಂಡು ಬಿಟ್ಟು ಅದೊಂದು ಮೋಸ ಮಾಡ್ದಂಗೆ ಆಗುತ್ತೆ ನಮ್ಮ ವ್ಯೂವರ್ಸ್ಗೆ ಅಥವಾ ರೈತರಿಗೆ. ಯಾವತ್ತೂ ನಾನು ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತಂದು ಎಲ್ಲ ಹೇಳ್ಬಿಡ್ತೀನಿ. ಅದರಲ್ಲಿದ್ದ ಇದಕ್ಕೆ ಬಹಳಷ್ಟು ಪ್ರಾಣಿ ಪಕ್ಷಿಗಳ ಕಾಟ ಇದೆ, ಆಮೇಲೆ ಫ್ರೂಟ್ ಫ್ಲೈ ಕಾಟ ಇದೆ. ಈಗ ವೇಸ್ಟ್ ಆಗುತ್ತೆ ಅನ್ನೋ ಕಾರಣದಿಂದ ನಾವೇ ಅಂದರೆ ರೈತರೇ ಕಲರ್ ಬರ್ತಿದ್ದಂಗೆ ಕಿತ್ತು ಮಾರ್ಕೆಟಿಗೆ ಕಳಿಸ್ಕೊಡ್ತೀವಿ. ಹಾಗಾಗ್ಬಿಟ್ಟು
ರೈತರೇ ಇದನ್ನ ಗುಣಮಟ್ಟನ ಕೆಡಿಸ್ದಂಗೆ ಆಗುತ್ತೆ. ಮತ್ತು ಒಳ್ಳೆ ಜನಜನಿತವಾಗಬೇಕಾದಂತಹ ಈ ಹಣ್ಣನ್ನು ರುಚಿ ಇಲ್ಲ, ಸಿಹಿ ಇಲ್ಲ ಅನ್ನೋ ಕಾರಣಕ್ಕೆ ಜನ ಅಷ್ಟಾಗಿ ಇಷ್ಟಪಡದೇ ಇರೋ ಥರನೂ ನಾವೇ ರೈತರೇ ಮಾಡ್ದಂಗೆ ಆಗುತ್ತೆ. ಅದರಲ್ಲಿದ್ದ ನಾವು ರೈತರು ಚೆನ್ನಾಗಿ, ನಾನು ಏನು ಹೇಳಿದೆ, ಸ್ವಲ್ಪ ಕಲರ್ ಬರೋದ್ರ ಜೊತೆಗೆ ಕಪ್ಪಾಗ್ತಾ ಹೋಗ್ಬೇಕು. ಅಲ್ಲಲ್ಲಿ ಕಪ್ಪಾಗ್ತಾ ಹೋದಾಗ, ಬ್ಲಾಕಿಶ್ ಆಗ್ತಾ ಹೋದಾಗ ಅದಕ್ಕೆ ಒಳ್ಳೆ ಸಿಹಿ ಬರುತ್ತೆ. ಈ ಥರ ಮಾಡಿ ಮಾರ್ಕೆಟಿಗೆ ಕಳಿಸಿದರೆ ತಿನ್ನೋರ್ಗೂ ಚೆನ್ನಾಗಿರುತ್ತೆ, ಗಿರಾಕಿ ತಿನ್ನೋ ಜನಗಳಿಗೂ ಸಿಹಿ ಒಳ್ಳೆ ಹಣ್ಣು ಕೊಟ್ಟಂಗಾಗುತ್ತೆ, ನಮಗೂ ಒಳ್ಳೆ ಮಾರ್ಕೆಟ್ ಸಿಗುತ್ತೆ. ನಾವು ಬೇಕಾದರೆ ಈ ಫ್ರೂಟ್ ಫ್ಲೈ ಕಾಟಕ್ಕೆ ಏನು ಬೇಕೋ ಅದನ್ನು ಕೆಲವು ಎಚ್ಚರಿಕೆಗಳು ತಗೋಬೇಕಾಗುತ್ತೆ. ಫ್ರೂಟ್ ಫ್ಲೈದೇ ದೊಡ್ಡ ಕಾಟ ಅದರದ್ದು. ಆಮೇಲೆ ಸ್ವಲ್ಪ ಈ ಪ್ರಾಣಿ ಪಕ್ಷಿಗಳಿಂದನೂ ಅದಕ್ಕೇನು ಬೇಕೋ ಆ ಹುಷಾರು ತಗೊಂಡುಬಿಟ್ಟು ನಾವು ಚೆನ್ನಾಗಿ ಮಾಗಿಸ್ಬೇಕು. ನಾನು ಏನು ಹೇಳಿದೆ ಹಂಗೆ ಚೆನ್ನಾಗಿ ಮಾಗಿಸಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಅಂತ ಇದನ್ನು ಬೆಳೆದಂತಹ ರೈತರಲ್ಲೂ ಕೂಡ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ. ನೀವೇನಾದರೂ ಒಂದೊಂದು ಮನೆ ಮುಂದೆ ಹಾಕ್ಕೊಂಡಾಗ ನೀಟಾಗಿ ನೆಟ್ ಹಾಕ್ಕೊಂಡ್ಬಿಟ್ರೆಗಿನ ಯಾವುದೇ ರೀತಿಯಲ್ಲ, ಇನ್ನು ಕೋತಿಗಳು ಎಷ್ಟೋ ಕಡೆ ಇರೋದಿಲ್ಲ ಅಂದ್ಕೊಳ್ಳಿ, ಊರುಗಳಲ್ಲಿ ನೆಟ್ ಹಾಕ್ಕೊಂಡ್ಬಿಟ್ರೆ ಫ್ರೂಟ್ ಫ್ಲೈ ಕಾಟ ಇರೋದಿಲ್ಲ. ನಿಮಗೆ ವರ್ಷ ಪೂರ್ತಿ ರುಚಿಕಟ್ಟಾದಂತಹ ಹಣ್ಣುಗಳು ಸಿಗ್ತಾನೇ ಹೋಗ್ತಾ ಇರ್ತವೆ. ಯಾವುದಾದ್ರೂ ಒಂದು ಈ ಥರನೂ ವರ್ಷ ಪೂರ್ತಿ ರುಚಿಕಟ್ಟಾದ ಹಣ್ಣು ಸಿಗೋದು ಯಾವುದಾದ್ರೂ ಇದ್ದರೆ ಅದ್ರ ವಾಟರ್ ಆ್ಯಪಲ್. ಅದು ಹೆಚ್ಚಿನ ಮಟ್ಟದಲ್ಲಿ ನೀವು ತಿನ್ಬೋದು. ಒಂದು ಗಿಡ ಇದ್ದರೆ ಸಾಕು, ನೀವು ತಿಂದು ನಿಮ್ಮ ಬಂಧುಗಳಿಗೆ, ಸ್ನೇಹಿತರಿಗೆ, ಊರಿನಲ್ಲಿ ಕೂಡ ಮಾಡ್ಬೋದು. ಹೆಚ್ಚಾದರೆ ಮಾರ್ಬೋದು. ಆ ಮಾರ್ತೀನಿ ಅನ್ನೋದಕ್ಕೆ ಇನ್ನೊಂದು ಮ್ಯಾಟ್ರ್ ಹೇಳಬೇಕಾಗುತ್ತೆ. ಈಗ ನಾನು ಇದು ಹೆಂಗೋಗುತ್ತೋ ಏನೋ ಜನಮಟ್ಟದಲ್ಲಿ ನೋಡೋಣ ಅಂತಂದು ಮೊದಲು ನಮ್ಮೂರಲ್ಲಿ ಕಳಿಸ್ಕೊಟ್ಟೆ ವ್ಯಾಪಾರಕ್ಕೆ. ನಮ್ಮ ಶಿಷ್ಯರ ಹತ್ರ ಕಳಿಸ್ಕೊಟ್ಟಾಗ ಸುಮಾರು ಒಂದು 20 kg ಕಳಿಸ್ಕೊಟ್ಟಿರ್ತೀನಿ. ಒಂದು ಗಂಟೆಯಲ್ಲೇ ಊರಲ್ಲಿ ತಿರ್ಕೊಂಡು ಮಾರಾಕ್ಬಿಟ್ಟ. ಆವಾಗಲಿದ್ದ ನಾನು ಈಗ ನಮ್ಮೂರಲ್ಲೇ ಹೋಗ್ತಾ ಇದ್ದಾವೆ ಇವು. ಸುಮಾರು ಒಂದೊಂದು ಸತಿ ಕಿತ್ತಾಗಲೂ 20-30 kg. ನಾನು 7 ಗಿಡ ಇದ್ದಾವೆ. ಒಂದೊಂದು ಸತಿ ಕಿತ್ತಾಗಲೂ ಒಂದು ದಿವಸ ಬಿಟ್ಟು ಒಂದು ದಿವಸ 20-30 kg ಊರಲ್ಲೇ, ಬೇರೆ ಕಡೆ ಎಲ್ಲೇ ಹೋಗ್ತಾ ಇಲ್ಲ. ಅಂದರೆ ನೀವು ಏನು ಅಂದ್ಕೊಂಡಿದ್ದೀರ ಇದು ರುಚಿ ಇಲ್ಲ ಇದು ಅಂತಂದು ಚೆನ್ನಾಗಿ ಮಾಗಿಸಿ ಜನಕ್ಕೆ ಕೊಟ್ಟಾಗ ಅಷ್ಟು ಚೆನ್ನಾಗಿ ಖರ್ಚಾಗುತ್ತೆ. ಟೋಟಲ್ ಈ 7 ಗಿಡದ್ದು ನಮ್ಮ ಊರಲ್ಲೇ ಖರ್ಚಾಗ್ತಾ ಇದೆ, ಬೇರೆ ಕಡೆನೇ ಹೋಗ್ತಾ ಇಲ್ಲ. ಬೇರೆ ಕಡೆ ಹೊಸಕೋಟೆ ಪಕ್ಕದಲ್ಲಿದೆ, ಅವರೆಲ್ಲ ಕೇಳ್ಕೊತಾ ಇದ್ದಾರೆ. ಈಗ ಕೂಡ ನನಗೆ ಫೋನ್ ಮಾಡ್ತಾ ಇರ್ತಾರೆ ಆಗಾಗ, ವಾಟರ್ ಆ್ಯಪಲ್ ಏನಾದರೂ ಬಂದಿದೆಯಾ ಅಂತಂದು. ಡ್ರಾಗನ್ನು, ವಾಟರ್ ಆ್ಯಪಲ್ಗಳು ಕೇಳ್ತಾ ಇರ್ತಾರೆ. ಅದನ್ನು ಕೂಡ ನಾನು ಚೆನ್ನಾಗಿ ಮಾಗಿಸೇ ಕೊಡೋದ್ರಲ್ಲಿದ್ದ ಭಾಳ ಟೇಸ್ಟ್ ಇರುತ್ತೆ. ಅಂದರೆ ಇದು ಕಾಯಿ ತಪ್ಪಲ್ಲ, ನಮ್ಮ ರೈತರ ತಪ್ಪು. ಚೆನ್ನಾಗಿ ಮಾಗಿಸಿ ಆಮೇಲೆ ಮಾರ್ಕೆಟಿಗೆ ಜನಗಳಿಗೆ ಕೊಟ್ಟಾಗ ಅವರು ಇಷ್ಟಪಡ್ತಾರೆ. ಎಷ್ಟೋ ಸತಿ ನಾವು ರೈತರಾದವರು ಈ ತಪ್ಪು ಮಾಡ್ತಾ ಇದ್ದೀವಿ. ಇನ್ನು ಆಮೇಲೆ ಇದು ಮೋಸ ಹೋಗ್ತೀರಿ ಹೆಂಗೆ ಅಂತಂದು, ಇದರಲ್ಲಿ ತರವಲ್ಲದ ವೆರೈಟಿ. ಈಗ ನನ್ನ ವಿಚಾರನೇ ಹೇಳ್ತೀವಿ. ನಾನು 2016-17ರಲ್ಲಿ ಒಂದು 10 ಸಸಿಗಳು ತಂದೆ. ನಿಜವಾಗ್ಲೂ ಆ ಟೈಮ್ನಲ್ಲಿ ತಂದಿರೋವೇ ಇಲ್ಲೆಲ್ಲ ಇರೋದು. ಬಹಳ ಒಳ್ಳೆ ವೆರೈಟಿ ಕೊಟ್ಟಿದ್ದಾರೆ. ಅವ್ರನ್ನ ಪ್ರಶಂಸೆ ಮಾಡಬೇಕು. ಆ ಯಜಮಾನ ಹೆಸರು ಇದೆ, ಯಾಕೆ ಹೇಳೋದು ಬೇಡ. ಯಾಕೆ ಅಂತಂದರೆ ಆತ 2ನೇ ಸತಿ ನನಗೆ ಯಾವಾಗಾದರೆ ಇದು ಹಣ್ಣು ಒಳ್ಳೆ ಗುಣಮಟ್ಟದ್ದಿದೆ ಇಡ್ಬೋದು ಅಂತ ಗೊತ್ತಾಯಿತು. ಮತ್ತೆ ನಾನು ಒಂದು 100 ಸಸಿ ತರಿಸಿದೆ. 100 ಸಸಿ ತರಿಸಿದಾಗ ಅವೆಲ್ಲ ಇಟ್ಟಿದ್ದೀನಿ. ಈಗ ಅಲ್ಲೊಂದು 4 ವರ್ಷ ಆಯ್ತು. ಅದು ಅಲ್ಲೊಂದು ಆಗಲೇ ಕಾಯಿ ಬರ್ತಾ ಇದೆ, ಅಲ್ಲಿ ಹೂವು ಬಿಡ್ತಾ ಇದೆ. ಏನಾಗಿದೆ ಅಂದರೆ ಅದರಲ್ಲಿ ಸುಮಾರು ತರವಲ್ಲದ ವೆರೈಟಿಗಳೆಲ್ಲ ಬಂದುಬಿಟ್ಟಿದ್ದಾವೆ. ಅಂದರೆ ಈ ಹಸಿರ್ದು, ಎಲ್ಲೋದು ಅವೆಲ್ಲ ನನಗಾಗಲೇ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೂ ಒಂದು ಅದು ಗೊತ್ತಾಗೋಕೆ ಮೊದಲೇ ಅವು ಏನು 100 ಇಟ್ಟನೋ, ಆಮೇಲೆ ಇನ್ನೂ ಒಂದು 60 ಬೇಕು ಅಂತಂದು 60 ತರಿಸಿದೆ. ನಮ್ಮ ತಮ್ಮನಿಗೆ ಒಂದು 50 ತರಿಸಿದೆ. ಆಮೇಲೆ ನನಗೆ ಒಂದು 60 ಬೇಕು ಅಂತಂದು ಫೋನ್ಪೇ ಮಾಡಿದಾಗ ಮುಗಿದೋಯ್ತು. ಬರೀ 5,000 ಮಾಡಿದ್ದು. ಫೋನ್ಪೇ ಮಾಡಿದೆ. ಆವಾಗಲಿದ್ದ ಆತ ಫೋನ್ ಎತ್ತೋದೇ ಬಿಟ್ಬಿಟ್ಟ. ನನ್ನ ಫೋನ್ ಬೇರೆ ಫೋನ್ಗಳಲ್ಲಿ ಮಾಡಿದ್ರೂ ಕೂಡ ಆತ ಫೋನ್ ರಿಸೀವ್ ಮಾಡ್ಕೊಳ್ತಿದ್ದ. ಅದು ಏನಾಯಿತೋ ಏನೋ, ಪಾಪ ಒಳ್ಳೆ ವ್ಯಕ್ತಿ. ನನಗೆ ಆತನಿಗೆ ಮೇಲೆ ಮೋಸ ಮಾಡ್ದಂತಂದು ಹೇಳೋಕ್ಕೆ ಮನಸ್ಸು ಬರೋದಿಲ್ಲ. ನನಗೆ ಎಷ್ಟೋ ಒಳ್ಳೆ ವೆರೈಟಿಗಳು ಕೊಟ್ಟಿದ್ದಾನೆ. ಆದರೆ ಏನಾಯಿತೋ ಏನು ಕಥೆಯೋ, ಬಹುಶಃ ಆತನ ಮಗನಿಗೆ ಈ ಯಜಮಾನಿಕೆ ಕಟ್ಟಿದ್ದಾನೆ. ಹಂಗಾಗಿಬಿಟ್ಟು ಏನೋ ಅವನೇನಾದರೂ ದುಡ್ಡು ಇದು ಮಾಡಿರಬೇಕು. ಒಟ್ಟಿನಲ್ಲಿ ನನಗೆ ಆತ ಮತ್ತೆ ಒಂದು 50 ಕೊಡಬೇಕಾಯ್ತು. ಅದು ಕೊಡಲಿಲ್ಲ.
ಹೀಗಾಗ್ಬಿಟ್ಟು ನಾನೇ ನನ್ನ ಗಿಡಗಳಲ್ಲಿ ಹೆಂಗೋ ಒಳ್ಳೆ ವೆರೈಟಿ ಇದೆಯಲ್ಲ ಅಂತಂದು ನಾನೇ ಅದಕ್ಕೆ ಏರ್ಲೈಂಗ್ ಅಂತ, ಅಂದರೆ ಕಸಿ ಮಾಡೋದು ಯಾವ ಥರ ಅಂತಂದರೆ ಏರ್ಲೈಂಗ್. ಅದನ್ನು ಬೇಕಾದರೆ ಸಪರೇಟಾಗಿ ನಿಮಗೆ ತೋರಿಸೋಣ. ಏರ್ಲೈಂಗ್ ಮಾಡಿ ನಾನು ಈಗ ಸಸಿಗಳು ಮಾಡಿದ್ದೀನಿ. ಆ ಸಸಿಗಳನ್ನೇ ನನಗಿನ್ನೂ ಏನು ಬೇಕಾಗಿತ್ತೋ ಅಲ್ಲೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕೆಲವು ಥರವಲ್ಲದ ವೆರೈಟಿಗಳು ಏನು ಬಂದಿದ್ದಾವೆ ನೋಡಿ, ಅವು ತೆಗಿಬೇಕು ಅಂತ ಅದರ ಪಕ್ಕದಲ್ಲೇ ಕೆಲವು ಸಸಿಗಳು ಸಹ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಮಿಕ್ಕಿದ್ದಾವೆ, ಇನ್ನು ಒಂದು 80-100 ಇರಬೇಕು. ಯಾರಾದರೂ ಬೇಕಂತಂದರೆ ನೀವು ಕಾಮೆಂಟ್ಗಳಲ್ಲಿ ನಿಮ್ಮ ನಂಬರ್ ಕೊಡಿ. ನನಗಿದು ಯಾಕೆ ಮನಸ್ಸಿಗೆ ಬಂತು ಅಂತಂದರೆ, ಈಗಾಗಲೇ ಯಾರೋ ನಾನು ಈ ಗಿಡನ ಪರಿಚಯ ಮಾಡಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಆ ವಿಡಿಯೋದಲ್ಲಿ ಆಗಲೇ ಕಾಮೆಂಟ್ನಲ್ಲಿ ಅವ್ರ ನಂಬರ್ ಹಾಕ್ಬಿಟ್ಟು ಸರ್ ನಮಗೆ ಸಸಿ ಬೇಕು ಅಂತಂದೇಳಿ ನಂಬರ್ ಹಾಕಿದ್ದಾರೆ. ಆ ಥರ ನೀವು ಯಾರಾದರೂ ಬೇಕು ಅಂತಂದರೆ ಕಾಮೆಂಟ್ನಲ್ಲಿ ನಿಮ್ಮ ನಂಬರ್ ಹಾಕಿ, ನಾನೇ ಫೋನ್ ಮಾಡ್ತೀನಿ. ನನ್ನ ಫೋನ್ ಕೊಡೋಕ್ಕೆ ಸುಮ್ಮನೆ ಯಾರಿಗೂ ಇಷ್ಟ ಇಲ್ತಿದ್ರು ಕೂಡ ಸುಮ್ಮನೆ ಫೋನ್ಗಳು ಮಾಡ್ತಿರ್ತಾರೆ. ಅದರಲ್ಲಿದ್ದ ಕಾಯಶ್ ಆದವರು ನೀವು ಕಾಮೆಂಟ್ನಲ್ಲಿ ನಿಮ್ಮ ನಂಬರ್ ಹಾಕಿ, ನಾನು ನಿಮಗೆ ಫೋನ್ ಮಾಡ್ತೀನಿ. ನಿಮಗೆ ಎಷ್ಟು ಬೇಕು, ಎಲ್ಲಿ ಸಾಧ್ಯವಾದಷ್ಟು ನಮ್ಮದು ಈ ಪಾವಗಡ ತುಮಕೂರು ಡಿಸ್ಟಿಕ್ಕು ಸುತ್ತಮುತ್ತಲವ್ರು ಯಾರಾದರೂ 5-6 ಇಲ್ಲಿಗೆ ಬಂದು ತಗೊಂಡೋಗ್ತೀವಿ ಅನ್ನೋಂಗಿದ್ರೆ, ಅಥವಾ ಜಾಸ್ತಿ ಎಲ್ಲ ಬೇಕು ಅನ್ನೋಂಗಿದ್ರೆ ನೀವು ಆ ನಂಬರ್ ಹಾಕಿದರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ಇಲ್ಲಿ ಥರವಲ್ಲದ ವೆರೈಟಿಗಳು ತಗೊಂಡು ಮೋಸ ಹೋಗ್ತೀವಿ ಅಂದನಲ್ಲ, ಅದ್ರ ಬಗ್ಗೆ ಒಂದು ಚೂರು ಹೇಳಬೇಕಾಗುತ್ತೆ. ನಾನು ಇಷ್ಟು ಮಾತ್ರ ಗಿಡಗಳು, ಒಂದು 3 ಅಡಿ 2.5 ಅಡಿ ಎತ್ತರ ಇರೋವಂಥ ಗಿಡಗಳನ್ನ 250 ರೂಪಾಯಿಗೆ ಈ ರಾಜಮಂಡ್ರಿಯಿಂದ ತೊಗೊಂಡಿದ್ದು. ಅವು ಬೆಲೆ ಬರುತ್ತಷ್ಟಕ್ಕೆ ಒಂದು 4-5 ವರ್ಷ ಆಯಿತು ಅನ್ನಲ್ಲ. ಇವು ಬೆಳೆ ಬಂದು 4-5 ವರ್ಷಕ್ಕೆ ಈ ಹಣ್ಣೆಲ್ಲ ಊರಲ್ಲಿ ತಿಂತಾ ಇರೋದು ನೋಡಿಬಿಟ್ಟು ನಮ್ಮ ತೋಟದಲ್ಲೇ ನಮ್ಮವನೇ ಒಬ್ಬನು ಏನು ಮಾಡ್ದ ಅಂತಂದರೆ, ಯಾರೋ 1000 ರೂಪಾಯಿಗೆ ಒಂದು ಗಿಡ ಕೊಡ್ತಾರೆ, ದೊಡ್ಡ ಗಿಡಗಳು ಬಂದ ತಕ್ಷಣ ಕಾಯುತ್ತೆ ಅಂತಂದು ಹೇಳಿದ್ದಾರೆ. ಅಂಥವೇ ತಂದ. ಎಷ್ಟು ಎತ್ತರ ಅಂತಂದರೆ ಸುಮಾರು 10 ಅಡಿ ಎತ್ತರ ಇದ್ದವು. 1000 ರೂಪಾಯಿಗೆ ಒಂದು ಗಿಡ ತಂದು ಇಟ್ಟ. ಈಗ ಅವೆಲ್ಲ ನೀವು ಇಲ್ಲಿ ಇಮೇಜ್ನಲ್ಲಿ ನೋಡ್ತಾ ಇದ್ದೀರಲ್ವ, 2 ವರ್ಷ ಆಗಿದೆ, ಎಷ್ಟೊಂದು ಎತ್ತರ ಬೆಳೆದಿದ್ದಾವೆ. ಇದು ಖುಷಿ ಪಡೋವಂಥದ್ದೇ. ಆದರೆ ಅವನು ಕೊಟ್ಟಿರೋ ವೆರೈಟಿ ಹೇಗಿದೆ ಅಂತಂದರೆ, ಎಲ್ಲ ಈ ಥರ ಬುಗುರಿ ಥರ ಇದ್ದಾವೆ. ಬುಗುರಿ ಥರ ಇದ್ದರೆ ಒಳ್ಳೆ ವೆರೈಟಿ ಅಂತ ಅಲ್ಲ ಅಂತಂದೇ ಲೆಕ್ಕ. ಬುಗುರಿ ಥರ ಇದ್ದಾವೆ, ಜೊತೆಗೆ ಈ ಥರ ಬಿಳಿವು, ಆಮೇಲೆ ಹಸಿರು, ಆಮೇಲೆ ಇನ್ನೂ ಏನೇನೋ ಕಲರ್ಗಳಿದ್ದಾವೆ. ಯಾವ ಕಲರ್ ಇದ್ದರೆ ಏನು ಮಾಡಬೇಕು, ಒಳ್ಳೆ ವೆರೈಟಿ ಅಲ್ಲ, ಒಳ್ಳೆ ರುಚಿ ಇಲ್ಲ. ಈ ಥರ ದೊಡ್ಡ ಗಿಡಗಳು ಅಂತಂದು ಹೇಳ್ಬಿಟ್ಟು ನಾವೇನಾದರೂ ಬೇಗ ಫಲ ಬರುತ್ತೆ ಅಂತಂದು ತಗೊಬಂದುಬಿಟ್ರೆ ಈ ಥರ ಮೋಸ ಕೂಡ ಆಗುತ್ತೆ. ನಾನು ತಂದಿರೋದ್ರಲ್ಲೂ ಕೂಡ ಬೇಗ ಯಾವ ಕಾಯಿ ಫಸಲು ಬಂದಿದ್ದಾವೋ ಬೇಗ, ಅಂದರೆ ಇಟ್ಟ ತಕ್ಷಣ 2ನೇ ವರ್ಷವೇ ಬಂದಿದ್ದಾವೆ. ಆ ಬೇಗ ಬಂದಿರೋವೆಲ್ಲ ಈ ಥರನೂ ಹಸಿರು ಬುಗುರಿ ಥರ ಇರೋವು, ಆಮೇಲೆ ಬೇರೆ ಬೇರೆ ವೆರೈಟಿಗಳೆಲ್ಲ ಇದ್ದುಬಿಟ್ಟಿದ್ದಾವೆ. ಅವೆಲ್ಲ ಡೂಪ್ ಅಂತಂದೇ ಅರ್ಥ. ಸ್ವಲ್ಪ ನಿಧಾನವಾಗೇ ಬರಲಿ. ಈ ಥರನೂ ನಾನು ಏನು ಹೇಳಿದೆ, ಈ ವೆರೈಟಿಗಳು ಉದ್ದ ಇದ್ದು ಚೆನ್ನಾಗಿ ಸೈಜಿರೋ ಅಂಥ ವೆರೈಟಿಗಳೇ ಒಳ್ಳೆ ವೆರೈಟಿಗಳು ಅಂತಂದು ನಿಮಗೆ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಮೋಸ ಹೋಗಬಾರ್ದು. ಒಂದು ಸತಿ ಇಟ್ಟ ಮೇಲೆ 3-4 ವರ್ಷ ಅದನ್ನು ಆರೈಕೆ ಮಾಡಿರ್ತೀವಿ. ಆಗೇನಾದರೂ ಅವು ಒಳ್ಳೆ ವೆರೈಟಿ ಅಲ್ಲ ಅಂತಂದರೆ ಅದನ್ನು ತೆಗಿಯೋಕ್ಕೂ ಆಗಲ್ಲ, ಇಟ್ಕೊಬೋಕ್ಕೂ ಆಗಲ್ಲ. ಇಟ್ಕೊಂಡಷ್ಟು ಇನ್ನಷ್ಟು ನಷ್ಟನೇ ಆಗುತ್ತೆ. ಯಾಕಂತಂದರೆ ಮಾರ್ಕೆಟಲ್ಲಿ ಸರಿಯಾಗಿ ಪುಷ್ ಆಗಲಿಲ್ಲ ಅಂತಂದರೆ ನಾವು ಅವ್ಟನ್ನ ಏನು ಮಾಡಬೇಕಾಗುತ್ತೆ. 1-2 ಮನೆ ಮುಂದೆ ಇಟ್ಟಾಗ ವೆರೈಟಿ ಹಂಗೂ ಹಿಂಗೂ ಇದ್ದರೂ ಕೂಡ ನಾವು ತಿನ್ನೋಕೆ ಉಪಯೋಗಿಸ್ಕೊಳ್ತೀವಿ. ಆದರೆ ಮಾರ್ಕೆಟಿಗೆ ಹೋದಾಗ ಒಳ್ಳೆ ಕ್ವಾಲಿಟಿ ಇರಬೇಕು, ಒಳ್ಳೆ ಗುಣಮಟ್ಟ ಇರಬೇಕು. ಆಗಲೇ ನಾವು ಕಮರ್ಷಿಯಲ್ ಆಗಿ ಕ್ಲಿಕ್ ಆಗೋದು. ಅದರಲ್ಲಿದ್ದ ಈ ವಿಚಾರದ ಬಗ್ಗೆಯೂ ನೀವು ನಮ್ಮ ವೀಕ್ಷಕರ ಗಮನಕ್ಕೆ ತರೋದು ಈ ವಿಡಿಯೋದ ಉದ್ದೇಶ. ನಿಮಗೆ ನಾನು ಕೊಟ್ಟಂತಹ ಈ ಮಾಹಿತಿ ಇಂಥ ಬೆಳೆಯೋರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತಂದು ಭಾವಿಸಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಹೆಚ್ಚು ಜನಕ್ಕೆ ತಲುಪಬೇಕು ಅಂತಂದರೆ ಲೈಕ್ ಮಾಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.